ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅನ್ನೋ ಹಾಗಾಗತ್ತಾ ಚಿತ್ರಣ ಮುಂದಿನ ದಿನಗಳಲ್ಲಿ ಅನ್ನೋ ಕುತೂಹಲ. ಒಂದರ್ಥದಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇನೆ ಡಿ.ಕೆ. ಶಿವಕುಮಾರ್ ಅವರು ಅಖಾಡಕ್ಕೆ ಇಳಿದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತರನ್ನೇ ಹುಡುಕಿ ಸಂಪರ್ಕ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನೀವು ಗಮನಿಸಬಹುದು, ಈ ಕುರ್ಚಿ ಕಾದಾಟ ಶುರುವಾದ ಸಂದರ್ಭದಿಂದ ಜಮೀರ್ ಅಹಮದ್ ಅವರನ್ನು ಕರೆಸ್ಕೊಂಡು ಮಾತನಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಎರಡನೇ ಬಾರಿಗೆ ಮಾತುಕತೆಯನ್ನು ನಡೆಸ್ತಾ ಇರೋದು. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆಗಿಂದಾಗೆ ಬಂದು ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಸಿದ್ದರಾಮಯ್ಯನವರ ಆಪ್ತರೇ ಅಂತಲ್ಲ, ಬಟ್ ಆಯಕಟ್ಟಿನ ಸ್ಥಾನದಲ್ಲಿರೋರು, ಹಾಗೆ ಅವರದ್ದೇ ಆದ ಪಾತ್ರ ಪ್ರಭಾವವನ್ನು ಈ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಬೀರಬಲ್ಲ ಸಾಮರ್ಥ್ಯವುಳ್ಳ ನಾಯಕರು. ಹೀಗೆ ಸಿದ್ದರಾಮಯ್ಯ ಆಪ್ತರನ್ನೇ ಹುಡುಕಿ ಮಾತನಾಡಿಸ್ಕೊಂಡು ತಮ್ಮ ಪರವಾಗಿ ನಿಲ್ಲುವಂತೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ ಡಿ.ಸಿ.ಎಂ. ಈಗಾಗಲೇ ಕೆ.ಜೆ. ಜಾರ್ಜ್ ಅವರನ್ನು ಭೇಟಿಯಾಗಿದ್ದಾರೆ. ಜಾರಕಿಹೊಳಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ ಪ್ರಬಲ ನಾಯಕರಿಗೆ ಕೇವಲ ಕರೆಸಿ ಮಾತನಾಡೋದು ಮಾತ್ರವಲ್ಲ, ಭರ್ಜರಿ ಆಫರ್ಗಳನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಿದ್ದಾರಾ ಡಿ.ಕೆ. ಶಿವಕುಮಾರ್. ಈಗೊಂದು ಅನುಮಾನ ಇದ್ದೇ ಇದೆ, ಅಹಿಂದ ಮತ, ಈ ಅಹಿಂದ ಮತಗಳು ಹಾಗೆ ಅಹಿಂದ ಸಮುದಾಯದ ಮಾಸ್ ಲೀಡರ್ ಅನ್ನೋ ಕಾರಣಕ್ಕೇನೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಹೇಗೆ ಅನ್ನೋ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಈಗ ಈ ಅಹಿಂದ ವಿಚಾರದಲ್ಲೂ ಕೂಡ ತಮ್ಮದೇ ಆದ ಕೌಂಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅಹಿಂದ ಮತಗಳ ಕ್ರೋಢೀಕರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದಂತೆ ಕಾಣ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದರೂ ಕೂಡ ಅದರ ಪರಿಣಾಮ ಕಾಂಗ್ರೆಸ್ನ ಪಾಲಿಗೆ ಒಲಿದಿರುವ ಅಹಿಂದ ವೋಟ್ ಬ್ಯಾಂಕ್ನ ಮೇಲೆ ಆಗದಂತೆ ಕೆಲವೊಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಿದೆ. ಈ ಅಹಿಂದ ಮತಗಳನ್ನು ಸೆಳೆಯೋದಕ್ಕೇನೆ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ಪದೇ ಮಾತನಾಡಿಸ್ತಾ ಇದ್ದಾರಾ? ಯತೀಂದ್ರ ಸಿದ್ದರಾಮಯ್ಯನವರನ್ನೇ ಓಪನ್ ವೇದಿಕೆಯಲ್ಲಿ ಹೇಳಿಬಿಟ್ರು, ಈ ಅಹಿಂದ ಸಮುದಾಯಕ್ಕೆ ಮುಂಬರುವ ದಿನಗಳಲ್ಲಿ ಉತ್ತರಾಧಿಕಾರಿ ಸಿದ್ದರಾಮಯ್ಯನವರಿಗೆ ಯಾರಾದರೂ ಉತ್ತರಾಧಿಕಾರಿ ಅಂತಿದ್ದಾರೆ ಅಂತಂದರೆ ಅದು ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೇನೆ ಒಂದಷ್ಟು ಆಫರ್ಗಳನ್ನು ಕೊಟ್ಟು ಅಹಿಂದ ವೋಟ್ ಬ್ಯಾಂಕಿಗೂ ಕೂಡ ಧಕ್ಕೆ ಆಗದಂಥ ನಿರ್ಧಾರಕ್ಕೆ ಬರ್ತಿದ್ದಾರಾ ಡಿ.ಕೆ. ಶಿವಕುಮಾರ್ ಅವರು? ಇನ್ನು ಕೆಲ ಬಲ್ಲ ಮೂಲಗಳಿಂದ ಬರ್ತಾ ಇರುವ ಮಾಹಿತಿ, ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರಂತೆ ಡಿ.ಕೆ. ಶಿವಕುಮಾರ್. ನಾನು ಮುಖ್ಯಮಂತ್ರಿ ಆದ ಬಳಿಕ ನನ್ನ ಬಳಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಸ್ಥಾನ, ಅದರ ಜೊತೆಗೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ನಿಮಗೇ ಕೊಟ್ಬಿಡ್ತೇನೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಹೀಗೊಂದು ನಿರ್ಧಾರಕ್ಕೆ ಬಂದು ಬಿಡೋಣ ಅಂತ ಹೇಳಿ ಭರ್ಜರಿ ಆಫರ್ ಅನ್ನ ಸತೀಶ್ ಜಾರಕಿಹೊಳಿ ಅವರ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಬಲ್ ಆಫರ್, ಕೆಪಿಸಿಸಿ ಅಧ್ಯಕ್ಷಗಿರಿ ಹಾಗೆ ಉಪಮುಖ್ಯಮಂತ್ರಿ ಸ್ಥಾನ, ಕರ್ನಾಟಕ ಪ್ರದೇಶ ಸಮಿತಿ ಅಧ್ಯಕ್ಷಗಿರಿಯನ್ನ ಕೂಡ ನಿಮಗೆ ಕೊಡಿಸ್ತೀನಿ ಅನ್ನೋ ಪ್ರಾಮಿಸ್ ಅನ್ನ ಮಾಡಿದ್ದಾರಂತೆ. ಸತೀಶ್ ಜಾರಕಿಹೊಳಿ ಅವರು ಈ ಆಫರ್ಗೆ ಒಪ್ತಾರಾ? ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋ ಮಾತನ್ನ ಅವರೇ ನೇರವಾಗಿ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರೇ ಬಿಟ್ಕೊಡುವ ಮಾತನಾಡಿದ್ರೆ ಇದನ್ನು ಪರಿಗಣಿಸದೆ ಉಳಿತಾರಾ? ಕಾದ್ ನೋಡಬೇಕು. ನನ್ನ ಸರ್ಕಾರ ಬಂದ ನಂತರದಲ್ಲಿ ಕೇವಲ ಇದೆರಡು ಮಾತ್ರವಲ್ಲ, ನೀವು ಬಯಸಿದ ಖಾತೆಯನ್ನ ಪಡೆದುಕೊಳ್ಳಿ. ಈಗ ನನ್ನ ಹತ್ರ ಹೇಗೆ ಮಲ್ಟಿಪಲ್ ಜವಾಬ್ದಾರಿಗಳಿದೆಯೋ ಅದೇ ರೀತಿಯಲ್ಲಿ ನೀವು ಕೂಡ ಮೂರು ಹುದ್ದೆಗಳನ್ನು ನಿಭಾಯಿಸಬಹುದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಆಫರನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋ ಮಾತಿದೆ. ಆದರೆ ಆಚೆ ಬಂದ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ಇಂಥದ್ದು ಯಾವುದೇ ಮಾತುಕತೆ ಆಗಿಲ್ಲ, ಆದರೂ ಕೂಡ ನಾನು ಒಪ್ಪೋದಿಲ್ಲ, ಸಿದ್ದರಾಮಯ್ಯನವರ ಪರವಾಗಿ ನಾನು ನಿಂತಿದ್ದೇನೆ ಅನ್ನೋ ರೀತಿಯ ಹೇಳಿಕೆಗಳನ್ನು ನೀಡಿದ್ರು ಕೂಡ ಒಳಗೊಳಗೆ ಆಗಿರುವ ಒಪ್ಪಂದಗಳೇನು ಅದು ಮುನ್ನೆಲೆಗೆ ಬಂದ ನಂತರದಲ್ಲೇ ಅಥವಾ ಕಾರ್ಯಗತ ಆದ ನಂತರದಲ್ಲೇ ಸ್ಪಷ್ಟ ಆಗಬೇಕಾಗಿದೆ. ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅನ್ನೋ ಹಾಗಾಗತ್ತಾ ಚಿತ್ರಣ ಮುಂದಿನ ದಿನಗಳಲ್ಲಿ ಅನ್ನೋ ಕುತೂಹಲ. ಒಂದರ್ಥದಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇನೆ ಡಿ.ಕೆ. ಶಿವಕುಮಾರ್ ಅವರು ಅಖಾಡಕ್ಕೆ ಇಳಿದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತರನ್ನೇ ಹುಡುಕಿ ಸಂಪರ್ಕ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನೀವು ಗಮನಿಸಬಹುದು, ಈ ಕುರ್ಚಿ ಕಾದಾಟ ಶುರುವಾದ ಸಂದರ್ಭದಿಂದ ಜಮೀರ್ ಅಹಮದ್ ಅವರನ್ನು ಕರೆಸ್ಕೊಂಡು ಮಾತನಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಎರಡನೇ ಬಾರಿಗೆ ಮಾತುಕತೆಯನ್ನು ನಡೆಸ್ತಾ ಇರೋದು. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆಗಿಂದಾಗೆ ಬಂದು ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಸಿದ್ದರಾಮಯ್ಯನವರ ಆಪ್ತರೇ ಅಂತಲ್ಲ, ಬಟ್ ಆಯಕಟ್ಟಿನ ಸ್ಥಾನದಲ್ಲಿರೋರು, ಹಾಗೆ ಅವರದ್ದೇ ಆದ ಪಾತ್ರ ಪ್ರಭಾವವನ್ನು
ಈ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಬೀರಬಲ್ಲ ಸಾಮರ್ಥ್ಯವುಳ್ಳ ನಾಯಕರು. ಹೀಗೆ ಸಿದ್ದರಾಮಯ್ಯ ಆಪ್ತರನ್ನೇ ಹುಡುಕಿ ಮಾತನಾಡಿಸ್ಕೊಂಡು ತಮ್ಮ ಪರವಾಗಿ ನಿಲ್ಲುವಂತೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ DCM? ಈಗಾಗಲೇ KJ ಜಾರ್ಜ್ ಅವರನ್ನ ಭೇಟಿಯಾಗಿದ್ದಾರೆ. ಜಾರಕಿಹೊಳಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ ಪ್ರಬಲ ನಾಯಕರಿಗೆ ಕೇವಲ ಕರೆಸಿ ಮಾತನಾಡೋದು ಮಾತ್ರವಲ್ಲ, ಭರ್ಜರಿ ಆಫರ್ಗಳನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಿದ್ದಾರಾ DK ಶಿವಕುಮಾರ್? ಈಗೊಂದು ಅನುಮಾನ ಇದ್ದೇ ಇದೆ. ಅಹಿಂದ ಮತ, ಈ ಅಹಿಂದ ಮತಗಳು ಹಾಗೆ ಅಹಿಂದ ಸಮುದಾಯದ ಮಾಸ್ ಲೀಡರ್ ಅನ್ನೋ ಕಾರಣಕ್ಕೇನೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಹೇಗೆ ಅನ್ನೋ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಈಗ ಈ ಅಹಿಂದ ವಿಚಾರದಲ್ಲೂ ಕೂಡ ತಮ್ಮದೇ ಆದ ಕೌಂಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಅಹಿಂದ ಮತಗಳ ಕ್ರೋಢೀಕರಣಕ್ಕೂ ಕೂಡ DK ಶಿವಕುಮಾರ್ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದಂತೆ ಕಾಣ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದರೂ ಕೂಡ ಅದರ ಪರಿಣಾಮ ಕಾಂಗ್ರೆಸ್ನ ಪಾಲಿಗೆ ಒಲಿದಿರುವ ಅಹಿಂದ ವೋಟ್ ಬ್ಯಾಂಕ್ನ ಮೇಲೆ ಆಗದಂತೆ ಕೆಲವೊಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಿದೆ. ಈ ಅಹಿಂದ ಮತಗಳನ್ನು ಸೆಳೆಯೋದಕ್ಕೇನೆ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ಪದೇ ಪದೇ ಮಾತನಾಡಿಸ್ತಾ ಇದ್ದಾರಾ? ಯತೀಂದ್ರ ಸಿದ್ದರಾಮಯ್ಯನವರನ್ನೇ ಓಪನ್ ವೇದಿಕೆಯಲ್ಲಿ ಹೇಳಿಬಿಟ್ರು, ಈ ಅಹಿಂದ ಸಮುದಾಯಕ್ಕೆ ಮುಂಬರುವ ದಿನಗಳಲ್ಲಿ ಉತ್ತರಾಧಿಕಾರಿ ಸಿದ್ದರಾಮಯ್ಯನವರಿಗೆ ಯಾರಾದರೂ ಉತ್ತರಾಧಿಕಾರಿ ಅಂತಿದ್ದಾರೆ ಅಂತಂದರೆ ಅದು ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೇನೆ ಒಂದಷ್ಟು ಆಫರ್ಗಳನ್ನು ಕೊಟ್ಟು ಅಹಿಂದ ವೋಟ್ ಬ್ಯಾಂಕಿಗೂ ಕೂಡ ಧಕ್ಕೆ ಆಗದಂಥ ನಿರ್ಧಾರಕ್ಕೆ ಬರ್ತಿದ್ದಾರಾ DK ಶಿವಕುಮಾರ್ ಅವರು? ಇನ್ನು ಕೆಲ ಬಲ್ಲ ಮೂಲಗಳಿಂದ ಬರ್ತಾ ಇರುವ ಮಾಹಿತಿ, ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರಂತೆ DK ಶಿವಕುಮಾರ್. ನಾನು ಮುಖ್ಯಮಂತ್ರಿ ಆದ ಬಳಿಕ ನನ್ನ ಬಳಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಸ್ಥಾನ, ಅದರ ಜೊತೆಗೇನೆ KPCC ಅಧ್ಯಕ್ಷ ಸ್ಥಾನ ಕೂಡ ನಿಮಗೇ ಕೊಟ್ಬಿಡ್ತೇನೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಹೀಗೊಂದು ನಿರ್ಧಾರಕ್ಕೆ ಬಂದು ಬಿಡೋಣ ಅಂತ ಹೇಳಿ ಭರ್ಜರಿ ಆಫರನ್ನು ಸತೀಶ್ ಜಾರಕಿಹೊಳಿ ಅವರ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಬಲ್ ಆಫರ್, KPCC ಅಧ್ಯಕ್ಷಗಿರಿ ಹಾಗೆ ಉಪಮುಖ್ಯಮಂತ್ರಿ ಸ್ಥಾನ, ಕರ್ನಾಟಕ ಪ್ರದೇಶ ಸಮಿತಿ ಅಧ್ಯಕ್ಷಗಿರಿಯನ್ನ ಕೂಡ ನಿಮಗೆ ಕೊಡಿಸ್ತೀನಿ ಅನ್ನೋ ಪ್ರಾಮಿಸ್ ಅನ್ನ ಮಾಡಿದ್ದಾರಂತೆ. ಸತೀಶ್ ಜಾರಕಿಹೊಳಿ ಅವರು ಈ ಆಫರ್ಗೆ ಒಪ್ತಾರಾ? KPCC ಅಧ್ಯಕ್ಷರಾಗಬೇಕು ಅನ್ನೋ ಮಾತನ್ನ ಅವರೇ ನೇರವಾಗಿ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದಾರೆ. ಈಗ DK ಶಿವಕುಮಾರ್ ಅವರೇ ಬಿಟ್ಕೊಡುವ ಮಾತನಾಡಿದ್ರೆ ಇದನ್ನು ಪರಿಗಣಿಸದೆ ಉಳಿತಾರಾ? ಕಾದ್ ನೋಡಬೇಕು. ನನ್ನ ಸರ್ಕಾರ ಬಂದ ನಂತರದಲ್ಲಿ ಕೇವಲ ಇದೆರಡು ಮಾತ್ರವಲ್ಲ, ನೀವು ಬಯಸಿದ ಖಾತೆಯನ್ನ ಪಡೆದುಕೊಳ್ಳಿ. ಈಗ ನನ್ನ ಹತ್ರ ಹೇಗೆ ಮಲ್ಟಿಪಲ್ ಜವಾಬ್ದಾರಿಗಳಿದೆಯೋ ಅದೇ ರೀತಿಯಲ್ಲಿ ನೀವು ಕೂಡ ಮೂರು ಹುದ್ದೆಗಳನ್ನು ನಿಭಾಯಿಸಬಹುದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಆಫರನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್ ಅನ್ನೋ ಮಾತಿದೆ. ಆದರೆ ಆಚೆ ಬಂದ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ಇಂಥದ್ದು ಯಾವುದೇ ಮಾತುಕತೆ ಆಗಿಲ್ಲ, ಆದರೂ ಕೂಡ ನಾನು ಒಪ್ಪೋದಿಲ್ಲ, ಸಿದ್ದರಾಮಯ್ಯನವರ ಪರವಾಗಿ ನಾನು ನಿಂತಿದ್ದೇನೆ ಅನ್ನೋ ರೀತಿಯ ಹೇಳಿಕೆಗಳನ್ನು ನೀಡಿದ್ರು ಕೂಡ ಒಳಗೊಳಗೆ ಆಗಿರುವ ಒಪ್ಪಂದಗಳು ಏನು ಅದು ಮುನ್ನೆಲೆಗೆ ಬಂದ ನಂತರದಲ್ಲೇ ಅಥವಾ ಕಾರ್ಯಗತ ಆದ ನಂತರದಲ್ಲೇ ಸ್ಪಷ್ಟ ಆಗಬೇಕಾಗಿದೆ. ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೆ KPCC ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅನ್ನೋ ಹಾಗಾಗತ್ತಾ ಚಿತ್ರಣ ಮುಂದಿನ ದಿನಗಳಲ್ಲಿ ಅನ್ನೋ ಕುತೂಹಲ. ಒಂದರ್ಥದಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇನೆ DK ಶಿವಕುಮಾರ್ ಅವರು ಅಖಾಡಕ್ಕೆ ಇಳಿದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತರನ್ನೇ ಹುಡುಕಿ ಸಂಪರ್ಕ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ನೀವು ಗಮನಿಸಬಹುದು, ಈ ಕುರ್ಚಿ ಕಾದಾಟ ಶುರುವಾದ ಸಂದರ್ಭದಿಂದ ಜಮೀರ್ ಅಹಮದ್ ಅವರನ್ನು ಕರೆಸ್ಕೊಂಡು ಮಾತನಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಎರಡನೇ ಬಾರಿಗೆ ಮಾತುಕತೆಯನ್ನು ನಡೆಸ್ತಾ ಇರೋದು. ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆಗಿಂದಾಗೆ ಬಂದು ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಸಿದ್ದರಾಮಯ್ಯನವರ ಆಪ್ತರೇ ಅಂತಲ್ಲ, ಬಟ್ ಆಯಕಟ್ಟಿನ ಸ್ಥಾನದಲ್ಲಿರೋರು, ಹಾಗೆ ಅವರದೇ ಆದ ಪಾತ್ರ ಪ್ರಭಾವವನ್ನು ಈ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಬೀರಬಲ್ಲ ಸಾಮರ್ಥ್ಯವುಳ್ಳ ನಾಯಕರು. ಹೀಗೆ ಸಿದ್ದರಾಮಯ್ಯ ಆಪ್ತರನ್ನೇ ಹುಡುಕಿ ಮಾತನಾಡಿಸ್ಕೊಂಡು ತಮ್ಮ ಪರವಾಗಿ ನಿಲ್ಲುವಂತೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ DCM? ಈಗಾಗಲೇ KJ ಜಾರ್ಜ್ ಅವರನ್ನ ಭೇಟಿಯಾಗಿದ್ದಾರೆ. ಜಾರಕಿಹೊಳಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ ಪ್ರಬಲ ನಾಯಕರಿಗೆ ಕೇವಲ ಕರೆಸಿ ಮಾತನಾಡೋದು ಮಾತ್ರವಲ್ಲ, ಭರ್ಜರಿ ಆಫರ್ಗಳನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಿದ್ದಾರಾ DK ಶಿವಕುಮಾರ್? ಈಗೊಂದು ಅನುಮಾನ ಇದ್ದೇ ಇದೆ. ಅಹಿಂದ ಮತ, ಈ ಅಹಿಂದ ಮತಗಳು ಹಾಗೆ ಅಹಿಂದ ಸಮುದಾಯದ ಮಾಸ್ ಲೀಡರ್ ಅನ್ನೋ ಕಾರಣಕ್ಕೇನೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಹೇಗೆ ಅನ್ನೋ ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಈಗ ಈ ಅಹಿಂದ ವಿಚಾರದಲ್ಲೂ ಕೂಡ
ತಮ್ಮದೇ ಆದ ಕೌಂಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಹಿಂದ